ರಮೇಶ್ದು ಅವನ್ ಹಳ್ಳಿನಲ್ಲಿ ಒಂದು ಡಾಬಾ ಇತ್ತು. ಆ ಡಾಬಾನ ಅವನ ಇಡೀ ಕುಟುಂಬದವರು ನೋಡ್ಕೋತಾ ಇದ್ರು. ಅವನ್ ಹೆಂಡತಿ ಪರಾಜಪ್ತ ಮತ್ತೆ ಮಗಳು ಮೀನಾ ಅವರು ಅಡ್ಗೆ ಮಾಡ್ತಾ ಇದ್ರು. ಅವನು ಮತ್ತೆ ಅವನ ಮಗ ಶುಭಂ ಗ್ರಾಹಕರನ್ನ ನೋಡ್ಕೋತಾ ಇದ್ರು. ಆದ್ರೆ ಹಳ್ಳಿನಲ್ಲಿ ಅವ್ರ ಡಾಬಾ ಅಷ್ಟೇನು ಚೆನ್ನಾಗ್ ನಡೀತಾ ಇರ್ಲಿಲ್ಲ. ಅದಕ್ಕೋಸ್ಕರ ರಮೇಶ್ಗೆ ತುಂಬಾ ಬೇಜಾರಾಗಿತ್ತು. ಪ್ರಾಜೆಕ್ಟಾ ಇದೆಲ್ಲ ಹೇಗಾಗುತ್ತೆ? ನಮ್ಮ ಊರಿನ ಜಾಸ್ತಿ ಜನರೆಲ್ಲ ನಗರಕ್ಕೆ ಹೊರಟೋದ್ರು. ದಿನೇ ದಿನೇ ನಮ್ಮ ದುಡಿಮೆ ಕಡಿಮೆ ಆಗ್ತಾ ಇದೆ. ಇವಾಗ ಮೀನಾಳ ಮದುವೆಗೆ ಕೂಡ ಹಣ ಒಟ್ಟು ಹಾಕ್ಬೇಕು. ನೀವೇನು ಚಿಂತೆ ಮಾಡ್ಬೇಡಿ, ಆ ದೇವ್ರಿದಾನೆ, ಖಂಡಿತ ಅವ್ನು ನಮಗ್ ಸಹಾಯ ಮಾಡ್ತಾನೆ. ಹಾ, ಇನ್ನು ಅವ್ರ ಮೇಲೆನೆ ಆಸೆ ಇದೆ. ನಾವಂತೂ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ರಮೇಶ್ ಮತ್ತೆ ಪರಾಜಕ್ತ ಮಾತನ್ನ ಅವ್ರ ಮಗ ಶುಭಂ ಕೇಳಿಸ್ಕೊತಾನೆ. ಮತ್ತವನು ಯೋಚನೆ ಮಾಡ್ತಾನೆ, ನಾನ್ ಏನಾದ್ರೂ ಮಾಡಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಬೇಕು. ಹಾಗೆ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ನದಿ ತೀರಕ್ ಬರ್ತಾನವನು. ಶುಭಂ ಹಳ್ಳಿ ಒಂದು ನದಿ ತೀರದಲ್ಲಿತ್ತು. ಆ ನದಿ ಅವನ ಹಳ್ಳಿನ ಇನ್ನು ಎಷ್ಟೋ ಹಳ್ಳಿಗಳಿಗೆ ಜೋಡಿಸ್ತಾ ಇತ್ತು. ಶುಭಂ ದೋಣಿನಲ್ಲಿ ಕೂತ್ಕೊಂಡು ಅದನ್ನ ಓಡಿಸ್ಕೊಂಡ್ ಮುಂದೆ ಹೋದ. ಅಪ್ಪ ಹೇಳ್ತಾ ಇದ್ರು ನಮ್ಮೂರಿನ ಹೆಚ್ಚು ಜನರು ನಗರಕ್ಕೆ ಹೋಗಿದ್ದಾರೆ ಅಂತ. ಆದ್ರೆ ಅಕ್ಕಪಕ್ಕದಲ್ಲಿ ಜನರು ಇದಾರಲ್ವಾ, ನಾವು ನಮ್ಮ ಊಟವನ್ನ ಅವ್ರಿಗೆ ಮಾರ್ಬೋದು. ಆದ್ರೆ ಹೇಗೆ? ಅವನು ಯೋಚನೆ ಮಾಡ್ತಾ ಇದ್ದ. ಆಗ ಅವನ ಗಮನ ಬೇರೆ ದೋಣಿನಲ್ಲಿ ಒಬ್ಬ ವ್ಯಕ್ತಿ ಟೀ ಮಾಡ್ತಾ ಇರೋದನ್ನ ನೋಡ್ತಾನೆ. ಟೀ ತಗಳೆ, ಟೀ 5 ರೂಪಾಯಿ ಅಷ್ಟೇ, ಟೀ ತಗಳೆ. ತಾತ ನಂಗೊಂದು ಟೀ ಕೊಡಿ. ಶುಭಂ ಆ ದೋಣಿ ಹತ್ರ ಹೋಗ್ತಾನೆ. ಮತ್ತಲ್ಲಿ ಅವನು ನೋಡ್ತಾನೆ, ಆ ಟೀ ಮಾರೋನು ಅವನ ದೋಣಿನಲ್ಲಿ ಸ್ಟವ್ ಇಟ್ಕೊಂಡಿದ್ದ. ಮತ್ತವನು ಟೀ ಮಾಡಿ ಮಾರ್ತಾ ಇದ್ದ. ತಾತ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ದೋಣಿಯಲ್ಲಿ ಟೀ ಅದ್ಭುತ. ಮೊದ್ಲು ನಾನ್ ಕೂಡ ಅಂಗಡಿಯಲ್ಲೇ ಟೀ ಮಾರ್ತಿದ್ದೆ ಮಗು. ಆದ್ರೆ ಇಷ್ಟು ದುಡಿಮೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಯೋಚನೆ ಮಾಡ್ದೆ ದೋಣಿಯಲ್ಲಿ ಮಾರೋಣ ಅಂತ. ನಾನ್ ಅನ್ಕೊಂಡಿದ್ದು ಸರಿ ಆಗೋಯ್ತು. ನಾನ್ ಬೆಳಗ್ಗೆ ಮನೆ ಬಿಡ್ತೀನಿ. ಈಗ ಒಂದ್ ಊರಿನಿಂದ ಇನ್ನೊಂದು ಊರಿಗೆ ಟೀ ಮಾಡಿ ಮಾಡಿ ಮಾರ್ತಾ ಇರ್ತೀನಿ. ಧನ್ಯವಾದ ತಾತ. ಯಾವುದಕ್ಕೆ? ನನಗ್ ಸಹಾಯ ಮಾಡಿದ್ದಕ್ಕೆ. ಶುಭಂ ದೋಣಿನ ತಿರುಗಿಸ್ಕೊಂಡು ವಾಪಸ್ ತನ್ನ ಹಳ್ಳಿಗೆ ಹೋಗ್ತಾನೆ. ಪಾಪ, ನನಗೊಂದ್ ದಾರಿ ಸಿಕ್ಕಿದೆ. ಯಾವ ದಾರಿ ಮಗು? ನಮ್ಮ ದುಡಿಮೆಯನ್ನ ಹೆಚ್ಚಿಸೋದು. ಅಪ್ಪ, ನಾವು ದೋಣಿಯಲ್ಲಿ ಅಡಿಗೆ ಮಾರೋಣ. ಏನು? ಹಾ ಅಮ್ಮ, ನಾನ್ ಈಗಷ್ಟೇ ನದಿ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ರು ತಾತ ಟೀ ಮಾರ್ತಾ ಇದ್ರು. ಹಾಗೋರ್ ಹೇಳ್ತಾ ಇದ್ರು ಹಗ್ಲಿಡಿ ಟೀ ಮಾರಾಟ ಆಗುತ್ತಂತವ್ರದು. ಒಂದ್ಸಲ ಈ ಊರು, ಇನ್ನೊಂದ್ಸಲ ಮತ್ತೊಂದ್ ಊರಲ್ಲಿ ಟೀ ಮಾರ್ತಾ ಇರ್ತಾರಂತೆ. ಅವರ ಹಣ ಕೂಡ ಹೆಚ್ಚಾಗ್ತಾ ಇದೆ ಅಂತೆ. ಅಪ್ಪ, ನಾವು ಕೂಡ ಅವ್ರ ತರಾನೇ ದೋಣಿಯಲ್ಲೇ ಅಡಿಗೆ ಮಾರ್ಬೇಕು. ಆದ್ರೆ ಇದು ಹೇಗಾಗತ್ತೆ? ಆಗುತ್ತೆ. ದೋಣಿಯಲ್ಲಿ ಚಿಕ್ಕ ಗ್ಯಾಸಿನ ಸ್ಟವ್ ಇಟ್ಟು ಜನರಿಗೆ ಬಿಸಿ ಊಟನೂ ಸಿಗುತ್ತೆ. ಹಾಗೂ ನಾವು ಬೇರೆ ಊರಿಗೆ ಹೋಗಿ ಮಾರಾಟ ಕೂಡ ಮಾರಬಹುದು. ಐಡಿಯಾ ಚೆನ್ನಾಗಿದೆ ಮಗು. ನಾವು ಪ್ರಯತ್ನ ಮಾಡ್ಬೋದು. ಸ್ವಲ್ಪ ಐಟಮ್ ತಗೊಂಬೇಕಷ್ಟೇ. ಶುಭಂನ ಐಡಿಯಾ ಅವನ ಇಡೀ ಕುಟುಂಬದವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ಅವರಿಬ್ರು ನದಿನಲ್ಲಿ ಡಾಬಾ ತೆಗೆಯೋದಿಕ್ಕೆ ತಯಾರಾಗಿದ್ರು. ರಮೇಶ್ ಮತ್ತೆ ಶುಭಂ ಮಾರ್ಕೆಟ್ಗೆ ಹೋಗಿ ಒಂದು ಸಣ್ಣ ಗ್ಯಾಸ್ ಸ್ಟವ್ ಅನ್ನ ಕೊಂಡ್ಕೋತಾರೆ. ಆಮೇಲೆ ಅವರ ದೋಣಿಗೆ ಆ ಸ್ಟವ್ ಅನ್ನ, ಪಾತ್ರೆಗಳನ್ನ ಎಲ್ಲ ಜೋಡಿಸ್ಕೋತಾರೆ. ಇನ್ನೊಂದು ಕಡೆ ಪರಾಜಕ್ತ ಮತ್ತೆ ಮೀನಾ ಅರ್ಧ ಅಡ್ಗೆನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅವರಿಬ್ರು ಎಲ್ಲಾ ವಸ್ತುಗಳನ್ನ ಗಂಟು ಮೂಟೆ ಕಟ್ಕೊಂಡು ನದಿ ತೀರದ ಹತ್ರ ಬರ್ತಾರೆ. ಪ್ರತಿಯೊಬ್ರು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ದೋಣಿನಲ್ಲಿ ಮುಂದೆ ಹೋಗ್ತಾರೆ. ಬೇರೆ ಹಳ್ಳಿಗೆ ಹೋಗಿ ತಲುಪ್ತಿದ್ದ ಹಾಗೆ ಊಟ, ಟೇಸ್ಟಿ ಊಟ, ತರಕಾರಿ, ಪನ್ನೀರ್, ಬನ್ನಿ ಏನ್ ಬೇಕೋ ಎಲ್ಲ ಸಿಗುತ್ತೆ. ರಮೇಶ್ ದೋಣಿನ ನದಿ ತೀರಕ್ ತಗೊಂಡ್ ಹೋಗ್ತಾನೆ. ಸ್ವಲ್ಪ ಜನ ಆ ನದಿ ತೀರದ ಹತ್ರ ಬರ್ತಾರೆ. ಅರೆ ಅಣ್ಣ, ಇದೆಲ್ಲ ಹೊಸದೇನು? ಇದು ಹೊಸ ಢಾಬಾ. ಇಲ್ಲಿ ನಿಮಗೆ ಊಟ ಸಿಗುತ್ತೆ. ಅದು ಬಿಸಿ ಬಿಸಿ, ಅದು ಕಡಿಮೆ ದರದಲ್ಲಿ. ಹೌದಾ? ಏನೇನಿದೆ ಊಟಕ್ ನಿಮ್ಮ ಹತ್ರ? ದಾಲ್ ತಡ್ಕ, ಅನ್ನ, ಪರಾಟ, ಪನ್ನೀರ್ ಚಿಲ್ಲಿ, ರೋಟಿ, ಛೋಲೆ, ಬಟರ್, ಪಾವ್ ಭಾಜಿ. ಅಯ್ಯಪ್ಪ, ಇಷ್ಟೆಲ್ಲನಾ? ನನಗಂತೂ 2 ಪರೋಟ ಹಾಗೂ ಪನ್ನೀರಿನ ಪಲ್ಯ ಕೊಟ್ಬಿಡಿ ಅಣ್ಣ. ಸರಿ. ಮೀನಾ ಪನ್ನೀರ್ ಸಬ್ಜಿನ ಬಿಸಿ ಮಾಡ್ತಾಳೆ. ಮತ್ತೆ ಪರಾಜಪ್ತ ಪರಾಟ ಮಾಡ್ತಾಳೆ. ಎಷ್ಟಾಯ್ತು? ಬರೀ 70 ರೂಪಾಯಿ ಅಷ್ಟೇ. ಅರೆ ವಾ, ಇಷ್ಟೇನಾ?
ನಮ್ಮ ಊರಿನ ಹೋಟ್ಲಲ್ಲಿ ಇಷ್ಟಕ್ಕೆ 120 ರೂಪಾಯಿ ಆಗ್ಬಿಡುತ್ತೆ. ಬೆಲೆ ಕೇಳಿ ಇನ್ನು ಎಷ್ಟೋ ಜನ ಗ್ರಾಹಕರು ಆರ್ಡರ್ ಕೊಡ್ತಾರೆ. ದಾಲ್ ತಡ್ಕ ಹಾಗೂ ಗೀರಾ ರೈಸ್ ನ ಪಾರ್ಸಲ್ ಮಾಡ್ಬೇಡಿ ಅಣ್ಣ. ನನಗೆ 2 ಪೂರಿ ಭಾಜಿ ಕೊಟ್ಬೇಡಿ. ಸರಿ ಅಣ್ಣ. ಪರಾಜಪ್ತಾ ಮತ್ತೆ ಮೀನಾ ಫಟಾಫಟ್ ಅಂತ ಅಡ್ಗೆ ಮಾಡ್ತಾರೆ. ರಮೇಶ್ ಮತ್ತೆ ಶುಭಂ ಗ್ರಾಹಕರಿಗೆ ಕೊಡ್ತಾ ಇರ್ತಾರೆ. ಮೊದಲನೇ ದಿನನೇ ಅವ್ರಿಗೆ ಹಳ್ಳಿನಲ್ಲಿ 8-10 ಜನ ಗ್ರಾಹಕರು ಸಿಕ್ಕಿರ್ತಾರೆ. ಗ್ರಾಹಕರು ಬರೋದು ನಿಂತ ಮೇಲೆ ರಮೇಶ್ ದೋಣಿ ಓಡಿಸ್ಕೊಂಡು ಮುಂದೆ ಹೋಗ್ತಾನೆ. ಅವ್ರೆಲ್ರೂ ಬೇರೆ ಹಳ್ಳಿಗೆ ಹೋಗ್ತಾರೆ. ಅಲ್ಲೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಗ್ರಾಹಕರು ಸಿಗ್ತಾರೆ. ಅವ್ರ ಹತ್ರ ಊಟ ಕೊಂಡ್ಕೋತಾರೆ. ಆಮೇಲೆ ಮತ್ತೊಂದ್ ಹಳ್ಳಿಗೆ ಹೋಗ್ತಾರೆ. ಹಾಗ್ ಮಾಡ್ತಾ ಮಾಡ್ತಾ ರಮೇಶ್ನ ದೋಣಿ 8-10 ಹಳ್ಳಿನ ದಾಟ್ಕೊಂಡು ಮುಂದೆ ಹೋಗಿರ್ತಾರೆ. ಪ್ರಾಜಕ್ತಾ, ಇವತ್ತು ಒಂದಿನದ ಸಂಪಾದನೆ 4,000 ರೂಪಾಯಿ. ಇದು ನಮ್ಮೂರ್ ಡಾಬಾನಲ್ಲಿ 1 ತಿಂಗಳಾದ್ರೂ ಮುಗಿಯಲ್ಲ. ಹಾ ಶುಭಂ, ನಿನ್ನ ಈ ಐಡಿಯಾ ಅದ್ಭುತವಾಗಿದೆ. ಇನ್ಮೇಲೆ ನಾವು ಜಾಸ್ತಿ ಅಡಿಗೆನ ಮಾಡ್ಕೊಂಬರೋಣ. ಸರಿ ಅಪ್ಪ, ನಾನು ಇದನ್ನೇ ಬಯಸಿದ್ದೆ. ಇನ್ನು ನಾವು ಜನರ ಬಗ್ಗೆ ಯೋಚನೆನೇ ಮಾಡೋದ್ ಬೇಡ. ನಮ್ಮ ಪರಿಶ್ರಮಕ್ಕೆ ಮಾರ್ಗ ಸಿಕ್ಕಿದೆ. ನಾವಿದೇ ತರ ಕಷ್ಟ ಪಡೋದನ್ನ ಮುಂದುವರಿಸ್ಬೇಕು ರೀ. ಹಾ. ಮತ್ತಿನ್ನೇನು, ರಮೇಶ್ನ ಕುಟುಂಬ ಪ್ರತಿದಿನ ತುಂಬಾ ಕಷ್ಟ ಪಡ್ತಾ ಇತ್ತು. ಅವರು ಪ್ರತಿದಿನ ದೋಣಿನಲ್ಲಿ ಹಳ್ಳಿನ ಸುತ್ತಿ ಊಟನ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಇವರ ಈ ಏಳಿಗೆನ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದಂತ ಪ್ರಗತಿಗೆ ನೋಡಕ್ಕಾಗ್ಲಿಲ್ಲ. ಬಾನು ರಮೇಶ್ನ ನೋಡಿ ಹೊಟ್ಟೆ ಉರ್ಕೋತಿದ್ದ. ನಾನು ಈ ರಮೇಶಿಗೆ ಏನಾದ್ರೂ ಒಂದು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇವನು ನನ್ಗಿಂತನೂ ಜಾಸ್ತಿ ಹಣ ಸಂಪಾದನೆ ಮಾಡ್ತಾನೆ. ನಾನ್ ಈ ತರ ಆಗಕ್ ಬಿಡೋದೇ ಇಲ್ಲ. ರಾತ್ರಿ ಕತ್ಲಲ್ಲಿ ಬಾನು ರಮೇಶ್ ದೋಣಿನ ಮುರಿದು ಹಾಕ್ಬಿಡ್ತಾನೆ. ಇನ್ನು ನೋಡ್ತೀನಿ ನೀವೆಲ್ಲ ದೋಣಿಯಲ್ಲಿ ಹೇಗೆ ಊಟನ ಮಾಡ್ತೀರಾ. ರಮೇಶ್ ಮತ್ತೆ ಅವನ ಕುಟುಂಬ ನದಿ ತೀರದ ಹತ್ರ ಹೋದಾಗ ತಮ್ಮ ದೋಣಿಯ ಈ ಅವಸ್ಥೆನ ನೋಡಿ ಎಲ್ರೂ ತಲೆ ಕೆಡಿಸ್ಕೋತಾರೆ. ಈಗ ನಾವ್ ಏನ್ ಮಾಡೋದು ಅಪ್ಪ? ನಮ್ ದೋಣಿ ಪೂರ್ತಿ ಮುರಿದು ಹೋಗಿದ್ಯಲ್ರಿ. ಅಯ್ಯೋ, ನಾವ್ ಇಷ್ಟೆಲ್ಲ ಊಟನ ಎಲ್ ಮಾರೋದು? ಹಳ್ಳಿಲಿದ್ದಂತ ಒಬ್ಬ ವಯಸ್ಸಾದ ಮುದುಕ ಇವ್ರಾಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದ. ಮಗು, ನೀವೆಲ್ಲ ನನ್ ದೋಣಿನ ತಗೊಂಡ್ ಹೋಗಿ. ನಿಮ್ಮೆಲ್ಲರ ಪರಿಶ್ರಮವನ್ನ ನಾನ್ ನೋಡಿದೀನಿ. ನಿಮ್ಮಿಂದ ಬಹಳಷ್ಟು ಜನರಿಗೆ ಒಳ್ಳೆಯ ಊಟ ಕೂಡ ಸಿಗ್ತಾ ಇದೆ. ಈ ಒಳ್ಳೆ ಕೆಲ್ಸ ನಿಂತ್ಕೋಬಾರ್ದು. ನಿಮಗೆಷ್ಟ್ ಬೇಕೋ ಅಲ್ಲಿವರೆಗೂ ನನ್ ದೋಣಿನ ಉಪಯೋಗಿಸ್ತಾ ಇರಿ. ಹೇಗಿದ್ರು ಹಗ್ಲಿಡಿ ದೋಣಿನ ಓಡಿಸಿ ಏನೂ ಸಂಪಾದನೆ ಆಗಲ್ಲ. ಧನ್ಯವಾದ ಅಂಕಲ್, ನೀವು ನಮಗೆ ಸಹಾಯ ಮಾಡಿ ಬಹಳ ಉಪಕಾರ ಮಾಡಿದೀರಾ. ಹಾಗೆಲ್ಲ ಅಲ್ಲ ಮಗು, ಇದನ್ನ ನೀನು ನನ್ನ ಸಹಾಯ ಅನ್ಕೋ. ಆ ಮುದುಕನ ದೋಣಿ ಅವ್ರ ದೋಣಿಗಿಂತ ಜಾಸ್ತಿ ಮತ್ತೆ ತುಂಬಾ ಮಜಬೂತಾಗಿತ್ತು. ಹಾಗಾಗಿ ರಮೇಶ್ ಆ ದೊಡ್ಡ ದೋಣಿನಲ್ಲಿ ತನ್ನ ಗ್ಯಾಸ್ ಸ್ಟವ್ ಅನ್ನ ಇಟ್ಕೊಂಡ ಮತ್ತೆ ತಂದಂತ ಎಲ್ಲಾ ವಸ್ತುಗಳನ್ನೂ ಇಟ್ಕೋತಾರೆ. ಆಮೇಲೆ ಅವರು ಅಲ್ಲಿಂದ ಹೊರಡ್ತಾರೆ. ಪ್ರತಿದಿನ ಥರಾನೇ ಬೇರೆ ಬೇರೆ ಹಳ್ಳಿನಲ್ಲಿ ಊಟನ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಗ್ರಾಹಕರು ಜಾಸ್ತಿ ಆಗಿದ್ರು ಮತ್ತೆ ಅವರ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು. ಸಂಜೆ ಹೊತ್ತಲ್ಲಿ ಅವರು ವಾಪಸ್ ಮನೆಗೆ ಹೋಗ್ತಾರೆ. ಮತ್ತೆ ರಮೇಶ್ ಆ ವಯಸ್ಸಾದ ಮುದುಕನ್ ಮನೆಗೆ ಹೋದ. ಅಂಕಲ್, ಇವತ್ತು ನಿಮ್ಮಿಂದನೇ ನಾನು ನನ್ನ ಅಡಿಗೆನ ಮಾರಾಟ ಮಾಡ್ದೆ. ನಿಮ್ಮ ದಯೆಗೆ ಧನ್ಯವಾದ. ಇದನ್ ತಗೊಳ್ಳಿ. ನಮ್ಮ ಸಂಪಾದನೆ ತುಂಬಾ ಚೆನ್ನಾಗಾಗಿದೆ. ಅದಕ್ಕೆ ನಿಮಗೂ ಕೂಡ ಹಕ್ಕಿದೆ ಕಾಕಾ. ಮೊದಲನೇ ಬಾರಿ ಯಾರೋ ಒಬ್ರು ನನಗೆ ಹಣವನ್ನ ಕೊಡ್ತಾ ಇದ್ದಾರೆ. 40 ವರ್ಷದಿಂದ ಬರೀ ದೋಣಿಯನ್ನ ಓಡಿಸಿನೇ ಹಣ ಸಂಪಾದನೆ ಮಾಡ್ತಿದ್ದೆ. ಇವಾಗ ವಯಸ್ಸಾಗೋಗಿದೆ. ದೇಹ ನನಗೆ ಸಾಥ್ ನೀಡ್ತಾ ಇಲ್ಲ. ನಾನ್ ಅನ್ಕೊಂಡಿದ್ದೆ ದೋಣಿನ ಮಾರದು ಅಂತ. ಬೇಡ ಅಂಕಲ್, ನೀವು ದೋಣಿ ಏನು ಮಾರದ್ ಬೇಡ. ನಾವು ನಿಮ್ಮ ದೋಣಿಯನ್ನ ಓಡಿಸ್ತೀವಿ ಹಾಗೂ ಪ್ರತಿದಿನ ನಿಮಗೆ ಅದರ ಬಾಡಿಗೆ ಕೊಡ್ತೀವಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಮಗು. ವಯಸ್ಸಾದ ಮುದುಕ ರಮೇಶ್ಗೆ ದೋಣಿನ ಕೊಟ್ಟು ಅವನು ಸಹಾಯ ಮಾಡ್ದ. ಮತ್ತೆ ರಮೇಶ್ ಆ ಮುದುಕನಿಗೆ ಪ್ರತಿದಿನ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಸಹಾಯ ಮಾಡ್ದ. ಇದೇ ತರ ಸಹಾಯ ನಡೀತಾನೆ ಹೋಯ್ತು. ಬಹುಶಃ ಇದೇ ಕಾರಣಕ್ಕೆ ರಮೇಶ್ನ ದಿನೇ ದಿನೇ ಸಂಪಾದನೆ ಹೆಚ್ಚಾಗ್ತಾನೆ ಹೋಯ್ತು, ಒಳ್ಳೆ ರೀತಿನಲ್ಲಿ. ಮತ್ತೆ ಇದನ್ನ ನೋಡಿ ಬಾನುಗೆ ಸಹಿಸೋದಕ್ಕಾಗ್ಲಿಲ್ಲ. ಅವನು ರಮೇಶ್ಗೆ ಕೆಟ್ಟದ್ ಮಾಡ್ಬೇಕು ಅಂತಿದ್ದ. ಆದ್ರೂ ಕೂಡ ಗೊತ್ತಿಲ್ದೆ ರಮೇಶ್ಗೆ ಅವನು ಒಳ್ಳೇದನ್ನೇ ಮಾಡಿದ್ದ. 1 ವರ್ಷದ ನಂತರ ರಮೇಶ್ ತನ್ನ ಮಗಳ ಮದ್ವೆನ ತುಂಬಾ ಜೋರಾಗೆ ಮಾಡ್ತಾನೆ. ಮತ್ತೆ ಬಾನು
ಇವಾಗ್ಲೂ ರಮೇಶ್ನ ನೋಡಿ ಹೊಟ್ಟೆ ಉರ್ಕೊಂಡೇ ಜೀವನ ಮಾಡ್ತಾ ಇದ್ದ. ರಮೇಶ್ ಮತ್ತೆ ಅವನ ಕುಟುಂಬದ ಕಷ್ಟ ಫಲ ಸಿಕ್ಕಿತ್ತು. ನಮ್ಮ ದೇಶದಲ್ಲಿ ಚಾರ್ಧಾಮ್ ಹೇಗೆ ಪ್ರಸಿದ್ಧಿ ಪಡೆದಿದೆಯೋ ಅದೇ ರೀತಿ ಶ್ರೀಕಂಠ ಹಳ್ಳಿ ಆ ಶ್ರೀಕಂಠ ದೇವತೆಗೆ ಪ್ರಸಿದ್ಧಿ ಪಡೆದಿದೆ. ಮತ್ತೆ ಆ ಹಳ್ಳಿಯ ಸೌಂದರ್ಯಕ್ಕೂ ಕೂಡ ದೂರ ದೂರುಗಳಿಂದ ಶ್ರೀಕಂಠ ದೇವತೆಯ ದರ್ಶನಕ್ಕೋಸ್ಕರ ಜನ ಬರ್ತಾರೆ. ಇದೇ ರೀತಿ ಒಂದಿನ ರಾಬರ್ಟ್ ಡಿಸೂಜಾ ಸುತ್ತಾಡಕ್ಕೆ ಅಂತ ಬರ್ತಾರೆ. ಅರೆ ವಾಹ್, ನಾನು ಈ ಹಳ್ಳಿ ಬಗ್ಗೆ ಕೇಳಿದ್ದೆ, ಆದ್ರೆ ನಾನು ಕೇಳಿದ್ಕಿಂತ ತುಂಬಾ ಸುಂದರವಾಗೇನೆ ಇದೆ. ಜನ ಇಲ್ಲಿಗೆ ಬರೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನನ್ಗನ್ಸುತ್ತೆ ಇಲ್ಲೊಂದು ಮನೆ ಮಾಡ್ಕೊಳ್ಬೇಕು ಅಂತ. ರಾಬರ್ಟ್ ಹಳ್ಳಿಯ ಎಲ್ಲಾ ಕಡೆ ಪರ್ವತಗಳನ್ನ ನೋಡಕ್ಕೆ ಅಂತ ಹೊರಡ್ತಾನೆ. ಅಲ್ಲಿ ಹೋಗಿ ನಿಂತು ಅವನಿಗೆ ಬಹಳ ಚೆನ್ನಾಗನ್ಸುತ್ತೆ. ವಾಹ್, ಎಂಥ ಸುಂದರವಾದ ಬೆಟ್ಟಗಳು! ನನ್ ಕನ್ಸಲು ಇಂಥವನ್ನ ನೋಡೇ ಇರ್ಲಿಲ್ಲ. ಇವತ್ತು ತುಂಬಾನೇ ಸುತ್ತಾಡಿದೀನಿ, ಮಜಾನು ತುಂಬಾನೇ ಬಂದಿದೆ. ಈಗಂತೂ ತುಂಬಾನೇ ಹಸುವಾಗ್ತಿದೆ. ಆದಷ್ಟು ಬೇಗ ನನ್ಗೆ ಊಟ ಸಿಗ್ಲಿಲ್ಲ ಅಂತಂದ್ರೆ ನನ್ಗೆ ತಲೆ ಚಕ್ಕರೆ ಹೊಡೆಯುತ್ತೆ. ದೇವ್ರೆ, ಅಕ್ಕಪಕ್ಕ ಊಟ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ರಾಬರ್ಟ್ ತಿನ್ನಕ್ಕೆ ಅಂತ ಹೋಗ್ತಾನೆ. ಅವನ್ಗೆ ಒಂದು ಧಾಬಾ ಕಾಣುತ್ತೆ. ನನಗನ್ಸುತ್ತೆ ಬೆಟ್ಟದ ರೆಸ್ಟೋರೆಂಟು ಅಂತ. ಹೋಗಿ ನೋಡ್ಕೊ ಬರ್ತೀನಿ, ಏನಾದ್ರೂ ತಿನ್ನೋದಕ್ಕೆ ಸಿಗುತ್ತೇನೋ ಅಂತ. ರಾಬರ್ಟ್ ಧಾಬಾ ಒಳಗಡೆ ಹೋಗ್ತಾನೆ. ಏನಾದ್ರೂ ತಿನ್ನೋದಕ್ಕೆ ಸಿಗುತ್ತಾ? ಯಾಕೆ ಸಿಗಲ್ಲ, ತುಂಬಾನೇ ಸಿಗುತ್ತೆ. ಏನ್ ಬೇಕು ನಿಮ್ಗೆ? ಇಲ್ಲಿ ಏನ್ ಒಳ್ಳೇದು ಸಿಗುತ್ತೆ? ಇಲ್ಲಿ ಎಲ್ಲಾನು ಒಳ್ಳೇದೇ ಸಿಗುತ್ತೆ. ನಮ್ಗೆ ನಿಮ್ಮ ಸೇವೆ ಮಾಡ್ಕೊಳ್ಳೋ ಒಂದು ಭಾಗ್ಯನಾದ್ರೂ ಕೊಡಿ. ಸರಿ, 2 ಆಲೂ ಪರೋಟ ತನ್ನಿ. ರಾಬರ್ಟ್ ಟೇಬಲ್ ಹತ್ರ ಕೂತ್ಕೊಳ್ತಾನೆ. ಕೆಲವೇ ಕ್ಷಣಗಳಲ್ಲಿ ಶಿವಪ್ರಸಾದ್ ರಾಬರ್ಟ್ಗೋಸ್ಕರ ಆಲೂ ಪರಾಟ ತಗೊಂಡ್ ಬರ್ತಾನೆ. ನೋಡ್ತಾ ಇದ್ದ ಹಾಗೆ ದಾಬಾಗೆ ಬಹಳಷ್ಟು ಗ್ರಾಹಕರು ಬಂದ್ಬಿಡ್ತಾರೆ. ಇಲ್ಲಿ ಗ್ರಾಹಕರ ಗುಂಪೇ ಇದೆ. ನನಗನ್ಸುತ್ತೆ ಈ ಊರಲ್ಲಿ ಯಾವ ರೆಸ್ಟೋರೆಂಟ್ ಇಲ್ಲ ಅಂತ. ನಾನಿಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡಬಹುದು. ರಾಬರ್ಟ್ ಬೇಗ ಅವನ ಪರಾಠಗಳನ್ನ ತಿನ್ನೋದ್ ಮುಗಿಸಿ ಶಿವಪ್ರಸಾದ್ಗೆ ದುಡ್ಡನ್ನ ಕೊಟ್ಟು ಇಲ್ಲಿಂದ ಸೀದಾ ಸಿಟಿಗೆ ಹೋಗ್ಬಿಡ್ತಾನೆ. ಮತ್ತೆ ಅಲ್ಲಿ ಲೋನ್ ತಗೊಂಡು ಇಲ್ಲಿ ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡ್ತಾನೆ. ಬನ್ನಿ, ರೆಸ್ಟೋರೆಂಟ್ ಓಪನ್ ಆಗಿದೆ. ಬಹಳಷ್ಟು ಜನ ರಾಬರ್ಟ್ ನ ರೆಸ್ಟೋರೆಂಟ್ಗೆ ಊಟ ಮಾಡಕ್ಕೆ ಅಂತ ಬರ್ತಾರೆ. ಆದ್ರೆ ಅವ್ರಿಗೆಲ್ಲ ಇಲ್ಲಿನ ಊಟ ಅಷ್ಟೇನೂ ಇಷ್ಟ ಆಗೋದಿಲ್ಲ. ಮತ್ತೆ ಅವರೆಲ್ಲರೂ ಊಟ ಮಾಡೋದಕ್ಕೋಸ್ಕರ ಶಿವಪ್ರಸಾದ್ ನ ದಾಬಾಗೆ ಹೋಗ್ತಾರೆ. ಇದನ್ನ ನೋಡಿ ರಾಬರ್ಟ್ಗೆ ಬಹಳ ಕೋಪ ಬಂದ್ಬಿಡತ್ತೆ. ಅವನು ಶಿವಪ್ರಸಾದ್ ನ ಹತ್ರ ಹೋಗ್ತಾನೆ. ನೋಡಿ, ನಾನು ಊರಲ್ಲಿ ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದೇನೆ. ನಿಮ್ಗೆ ಒಳ್ಳೇದಾಗ್ಲಿ ಅಣ್ಣ. ನಿನ್ನ ಈ ಢಾಬಾ ಇರೋದ್ರಿಂದ ನನ್ನ ರೆಸ್ಟೋರೆಂಟ್ಗೆ ಯಾರು ಜನನೇ ಬರ್ತಾ ಇಲ್ಲ. ಅರೆ, ಇದ್ರಲ್ಲಿ ನನ್ ತಪ್ಪೇನಿದೆ? ನಿನ್ನ ಈ ಢಾಬಾ ಬಂದ್ ಮಾಡು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನೋಡಿ ಸ್ವಾಮಿಗಳೇ, ಇದು ನಮ್ ಪೂರ್ವಿಕರು ಮಾಡಿರೋ ಡಾಬಾ. ಇದರಿಂದಾನೇ ನಮ್ ಜೀವನ ನಡೀತಾ ಇದೆ. ನಾವು ಇದನ್ನ ಬಂದ್ ಮಾಡಿದ್ರೆ ನಾವು ಹಸಿವಿನಿಂದನೇ ಸಾಯ್ಬೇಕಾಗುತ್ತೆ. ಶಿವಪ್ರಸಾದ್ ಹೇಳಿದ್ದನ್ನ ಕೇಳಿ ರಾಬರ್ಟ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಮನ್ಸಲ್ಲೇ ಯೋಚಿಸ್ತಾನೆ, ನನಗನ್ಸುತ್ತೆ ಇವನು ಸಾಮಾನ್ಯವಾಗಿ ಬಗ್ಗಲ್ಲ ಅಂತ. ಇವನ್ಗೆ ಒಳ್ಳೆ ರೀತಿಲಿ ಪಾಠ ಕಲ್ಸ್ಕೊಡ್ಲೇಬೇಕು. ಮತ್ತೆ ಶಿವಪ್ರಸಾದ್ ನ ದಾಬಾವನ್ನ ಹೊಡೆದಾಕ್ತಾನೆ. ಮತ್ತೆ JCB ಇಂದ ಅದನ್ನ ಬೆಟ್ಟದ ಕೆಳಗೆ ತಳ್ಳಿಬಿಡ್ತಾನೆ. ಇವಾಗ ಬಂತು ಮಜಾ. ಢಾಬಾನೇ ಇಲ್ಲ ಅಂತಂದ್ರೆ ಇವನು ಅಡುಗೆ ಮಾಡಕ್ ಹೇಗ್ ಸಾಧ್ಯ? ನನಗನ್ಸುತ್ತೆ ಇವಾಗ ನನ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ತುಂಬಾ ದುಡ್ಡು ಮಾಡಬಹುದು. ರಾಬರ್ಟ್ ಬಹಳ ಖುಷಿ ಪಡ್ತಾ ಇದ್ದ. ಅವನಿಗೆ ಅನ್ನಿಸ್ತಾ ಇತ್ತು ಢಾಬಾ ಮುರಿದೋಗಿರೋ ಕಾರಣದಿಂದ ಈಗ ಎಲ್ಲ ಜನ ಇವನ್ ರೆಸ್ಟೋರೆಂಟ್ಗೆ ಬರ್ತಾರೆ ಅಂತ. ಆದ್ರೆ ಅವನಿಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಇವನ್ ಮಾಡಿದ್ದು ಇವನೇ ಅನುಭವಿಸ್ಬೇಕು ಅಂತ. ಮಾರನೇ ದಿನ ಶಿವಪ್ರಸಾದ್ ಅವನು ದಾಬಾ ಇದ್ದಿದ್ದಂತ ಜಾಗಕ್ ಬಂದ್ ನೋಡ್ತಾನೆ. ಅಲ್ಲಿ ದಾಬಾ ಇರೋದೇ ಇಲ್ಲ. ಅಯ್ಯೋ, ನನ್ ಡಾಬಾ ಎಲ್ಲಿಗೋಯ್ತು? ನನ್ ಕತೆ ಮುಗೀತು, ನಾನಂತೂ ನಾಶವಾಗೋದೆ. ಶಿವಪ್ರಸಾದ್ ಈ ಕಡೆ ಆ ಕಡೆ ದಾಬಾವನ್ನ ಹುಡುಕ್ತಾನೆ. ಮತ್ತೆ ಹುಡುಕ್ತಾ ಹುಡುಕ್ತಾ ಅವನು ಪರ್ವತದ ಕಡೆ ಹೋಗ್ತಾನೆ. ಅಲ್ಲಿ ಅವನ ದಾಬಾ ಮುರಿದು ಬಿದ್ದಿರತ್ತೆ. ಅವನು ನೋಡಿ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಇದು ನನ್ನ ಪೂರ್ವಜರ ಗುರುತಾಗಿತ್ತು, ಇದೆಲ್ಲ ಹೇಗಾಗಕ್ ಸಾಧ್ಯ? ಇನ್ನೊಂದು ಕಡೆ ಶ್ರೀಕಂಠ ದೇವರು ಒಂದು ಪಂಡಿತರ ವೇಷ ಧರಿಸಿ ಅಲ್ಲಿ ಸುತ್ತಾಡಕ್ಕೆ ಅಂತ ಬಂದಿದ್ರು. ಅವರು ಎಲ್ಲದಕ್ಕೂ ಮುಂಚೆ ರೆಸ್ಟೋರೆಂಟ್ಗೆ ಹೋಗ್ತಾರೆ. ತುಂಬಾ ಹಸಿವಾಗುತ್ತಿದೆ ಮಗು, ಬಹಳ ದಿನದಿಂದ ಏನೂ ತಿಂದಿಲ್ಲ. ತಿನ್ನೋದಿಕ್ಕೆ ಏನಾದ್ರೂ ಕೊಡ್ತೀಯಾ?
ಫಕೀರ್ ಬಾಬಾ ಅವರು ಬಹಳನೇ ದಯನೀಯವಾಗಿದ್ರು. ಅವರ ಬಟ್ಟೆ ಹರಿದು ಬಿಟ್ಟಿತ್ತು ಮತ್ತೆ ಕಾಲಲ್ಲಿ ಚಪ್ಪಲಿ ಕೂಡ ಇರ್ಲಿಲ್ಲ. ಏ ಭಿಖಾರಿ ಸನ್ಯಾಸಿ, ನೀನು ಹೊಳಗ್ ಬರಕ್ಕೆ ಹೇಗ್ ಸಾಧ್ಯ? ಹೊರಟೋಗು ಇಲ್ಲಿಂದ. ಮಗು, ಈ ತರ ಎಲ್ಲ ಹೇಳ್ಬೇಡ. ನನಗೆ ತುಂಬಾ ಹಸಿವಾಗಿದೆ. ನನಗೆ ಊಟ ಕೊಟ್ರೆ ನಿಂಗೆ ಪುಣ್ಯ ಸಿಗುತ್ತೆ. ಏ ಮುಟ್ಕ, ಈ ರೆಸ್ಟೋರೆಂಟ್ ದುಡ್ಡಿರೋರ್ಗೆ, ನಿನ್ನಂತ ಭಿಕ್ಷುಕರಿಗಲ್ಲ. ಹೋಗು ಇಲ್ಲಿಂದ, ಹೊರಟೋಗು. ರಾಬರ್ಟ್ ಫಕೀರ್ ಬಾಬಾನ ರೆಸ್ಟೋರೆಂಟ್ ಇಂದ ಓಡಿಸ್ಬಿಡ್ತಾನೆ. ಮತ್ತೆ ಆ ಬಾಬಾ ನಡ್ಕೊಂಡು ಹಾಗೆ ಪರ್ವತದ ಕಡೆ ಹೋಗ್ತಾರೆ. ಅಲ್ಲಿ ಶಿವ್ ಪ್ರಸಾದ್ ಅವನ ದಾಬಾ ನೋಡ್ಕೊಂಡು ಅಳ್ತಿರ್ತಾನೆ. ಏನಾದ್ರೂ ತಿನ್ನೋದಕ್ಕೆ ಕೊಡು ಮಗು, ತುಂಬಾ ದಿನದಿಂದ ಹಸಿವಿನಲ್ಲಿದ್ದೀನಿ. ಬಾಬಾ, ನಿಮ್ಗೆ ಕೊಡೋದಿಕ್ಕೆ ನನ್ನ ಹತ್ರ ಏನೂ ಸಹ ಇಲ್ಲ. ಮಗು, ನಾನು ಹಸಿವಿನಲ್ಲಿರೋ ಒಬ್ಬ ಸಾಧು. ನೀನು ಪ್ರೀತಿಯಿಂದ ತಂಗಳನ್ನ ಸಹ ಕೊಟ್ರು ನಾನು ಅದನ್ನ ತಿಂತೀನಿ. ಆದ್ರೆ ನನ್ನ ಎಲ್ಲ ಆಹಾರ ಕೂಡ ಹಾಳಾಗೋಗಿದೆ. ಇಲ್ಲಿ ನೋಡಿ, ನಾನು ಅಡಿಗೆ ಮಾಡೋ ಪದಾರ್ಥಗಳು ಕೂಡ ಇಲ್ಲಿ ಭೂಮಿ ಮೇಲೆ ಬಿದ್ದಿದೆ. ಫಕೀರ್ ಬಾಬಾ ನೋಡ್ತಾರೆ, ದಾಬಾಲಿಟ್ಟಿದ್ದಂತ ಆಹಾರ ಪದಾರ್ಥಗಳು ಎಲ್ಲ ಚಲ್ಲ ಪಿಲ್ಲಿಯಾಗಿ ಬಿದ್ದಿರ್ತವೆ. ಮಗು, ನೀನು ಇಷ್ಟಪಟ್ರೆ ಇದನ್ನ ಬಳಸ್ಕೊಂಡು ಸಹ ನೀನು ಈ ಬಡವನ ಹೊಟ್ಟೆ ತುಂಬಿಸಬಹುದು. ಸರಿ ಗುರುಗಳೇ. ಶಿವ್ ಪ್ರಸಾದ್ ಕೆಳಗೆ ಬಿದ್ದಿರುವಂತ ರಾಷನ್ಗಳನ್ನ ಒಂದ್ ಕಡೆ ಸೇರಿಸ್ತಾನೆ ಮತ್ತೆ ಬಾಬಾಗೆ ಊಟ ಮಾಡಿಸ್ತಾನೆ. ಅದರಿಂದ ಫಕೀರ್ ಬಾಬಾ ಹೊಟ್ಟೆ ಹಸಿವು ನೀಗುತ್ತೆ. ನೀನು ಈ ಬಡವನ್ಗೆ ಊಟ ಕೊಟ್ಟು ಹಸಿವು ನೀಗಿಸಿದೀಯಾ, ಪ್ರೀತಿಯಿಂದ ಹೊಟ್ಟೆ ತುಂಬಿಸಿದೀಯಾ. ಈಶ್ವರ ನಿನ್ನ ಎಲ್ಲಾ ದುಃಖಗಳನ್ನ ದೂರ ಮಾಡ್ತಾನೆ. ಫಕೀರ್ ಅವರ ಆಶೀರ್ವಾದ ಫಲಿಸಿದಾಗ ಆ ದಾಬೆಯ ಸುತ್ತ ಒಂದು ಕಾಮನ ಬಿಲ್ಲು ಮೂಡುತ್ತೆ. ಈಶ್ವರ ನನ್ನ ಹತ್ರ ಕೋಪ ಮಾಡ್ಕೊಂಡಿದ್ದಾನೆ ಸ್ವಾಮಿ. ನೋಡಿ ನನ್ನ ಡಾಬಾದ ಪರಿಸ್ಥಿತಿ ಏನಾಗಿದೆ ಅಂತ. ಶಿವ್ ಪ್ರಸಾದ್ ಹಿಂದೆ ತಿರುಗಿ ಅವನ ಧಾಬಾವನ್ನ ನೋಡ್ತಾನೆ. ಅವನು ಅಚ್ಚರಿಗೊಳ್ತಾನೆ. ಧಾಬಾ ಪೂರ್ತಿ ಕಾಮನ ಬಿಲ್ಲಿನಿಂದ ಸುತ್ತುವರೆದು ಬಿಟ್ಟಿರುತ್ತೆ ಮತ್ತೆ ಬಹಳ ಸುಂದರವಾಗಿ ಕಾಣ್ತಿರುತ್ತೆ. ಎಂತ ಚಮತ್ಕಾರ ಆಗೋಗಿದೆ ಅನ್ಸುತ್ತೆ. ಈಶ್ವರ ನಿನ್ಗೆ ಸಹಾಯ ಮಾಡಬೇಕು ಅಂತ ಇದ್ದಾನೆ. ಆದ್ರೆ ಈ ಇಂದ್ರಧನುಸು ಕೆಲವು ಸಮಯಗಳಲ್ಲಿ ಮಾಯ ಆಗೋಗುತ್ತಲ್ಲ. ಏನನ್ಕೊಂಡೆ? ಶ್ರೀಕಂಠ ದೇವರು ಇಲ್ಲಿಂದ ಮಾಯ ಆಗೋಗಿದ್ದಾನೆ ಅಂತ ಅನ್ಕೊಂಡ? ಇಲ್ಲ, ಅವರು ನಮ್ ಜೊತೆಗೆ ಇದ್ದಾರೆ, ಯಾವಾಗ್ಲೂ ಇಲ್ಲೇ ಇರ್ತಾರೆ. ಹಾಗಾದ್ರೆ ಶ್ರೀಕಂಠ ದೇವರು ಯಾವಾಗ್ಲೂ ಇಲ್ಲೇ ಇದ್ರೆ ಅವರ ಆಶೀರ್ವಾದ, ಇಂದ್ರಧನುಷು ಯಾವಾಗ್ಲೂ ನಿನ್ ಜೊತೆ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ಇಷ್ಟನ್ನ ಹೇಳಿ ಫಕೀರ್ ಬಾಬಾ ಅಲ್ಲಿಂದ ಹೊರಟ್ಬಿಡ್ತಾರೆ. ಶಿವ್ ಪ್ರಸಾದ್ ಅವರು ಹೋಗೋದನ್ನೇ ನೋಡ್ತಿರ್ತಾನೆ. ಅವರು ಶಿವ್ ಪ್ರಸಾದ್ನ ಕಣ್ಣಿಂದ ಮಾಯವಾದ ಕೂಡ್ಲೆ ಶಿವ್ ಪ್ರಸಾದ್ ತಿರುಗಿ ನೋಡ್ತಾನೆ. ಆಗ ಕಾಮನ ಬಿಲ್ಲು ಇನ್ನೂ ದೊಡ್ಡದಾಗ್ಬಿಟ್ಟಿರುತ್ತೆ. ಈಗ ಅವನ ಢಾಬಾ ಕಾಮನ ಬಿಲ್ಲಿನಿಂದ ಪೂರ್ತಿಯಾಗಿ ಸುಂದರವಾಗಿ ಕಾಣ್ತಿರುತ್ತೆ. ಅಲ್ಲಿ ಹತ್ತಿ ಹೋಗೋದಕ್ಕೆ ಅಲ್ಲಿ ಕೆಲವು ಮೆಟ್ಲುಗಳು ಇದ್ವು. ಶಿವ್ ಪ್ರಸಾದ್ ಆ ಮೆಟ್ಲುಗಳ ಹತ್ತಿ ಮೇಲ್ ಹೋಗಿ ನೋಡ್ತಾನೆ. ಮತ್ತೆ ನೋಡ್ತಾನೆ, ಧಾಬಾ ಪೂರ್ತಿಯಾಗಿ ಬದಲಾಗ್ಬಿಟ್ಟಿರುತ್ತೆ. ಧಾಬಾ ಒಳಗಡೆಯಿಂದ ಹೊಳಿತಿರುತ್ತೆ. ಹೇ ಶ್ರೀಕಂಠ ಮಹಾರಾಜ, ನಿಂಗೆ ಜಯವಾಗಲಿ. ಜನರಿಗೆ ಈ ಕಾಮನ ಬಿಲ್ಲಿನ ಈ ಧಾಬಾ ಬಗ್ಗೆ ತಿಳಿತಾ ಇದ್ದ ಹಾಗೆ ಅವರೆಲ್ಲರೂ ರಾಬರ್ಟ್ ನ ರೆಸ್ಟೋರೆಂಟ್ ನ ಬಿಟ್ಟು ಈ ಕಾಮನ ಬಿಲ್ಲಿನ ಧಾಬಾ ಕಡೆಗೆ ನಡ್ಕೊಂಡ್ ಬರ್ತಾರೆ. ಅನ್ಸುತ್ತೆ ಇವನು ಹಿಂಗೆ ಬುದ್ಧಿ ಕಲಿಯಲ್ಲ ಅಂತ ತಲೆ ಮೇಲೆ ಹೊಡೆದು ಅವನಿಗೆ ಬುದ್ಧಿ ಕಲಿಸ್ಬೇಕು. ರಾಬರ್ಟ್ JCB ತಗೊಂಡು ಧಾಬಾ ಮುರಿಯಕ್ಕೆ ಅಂತ ಹೋಗ್ತಾನೆ. ಅವನ ಮಿಷಿನ್ ಬೆಟ್ಟದ ಮೇಲೆ ಹೋಗ್ತಾ ಇದ್ದ ಹಾಗೆ ಅದು ಜಾರಿ ಕೆಳಗಡೆ ಬಿದ್ದು ಹೋಗ್ಬಿಡತ್ತೆ. ಇದು ಏನಾಗ್ತಿದೆ? ಈ ತರ ಆದ್ರೆ ನಾನು ನಾಶವಾಗೋಗುತ್ತೇನೆ. ಗ್ರಾಹಕರು ಬರ್ದೇ ಇರೋ ಕಾರಣ ರಾಬರ್ಟ್ ನ ರೆಸ್ಟೋರೆಂಟ್ ಬಂದ್ ಆಗ್ಬಿಡತ್ತೆ. ರಾಬರ್ಟ್ ನ ಸ್ಥಿತಿಯನ್ನ ನೋಡಿ ಶಿವ್ ಪ್ರಸಾದ್ಗೆ ಅವನ ಮೇಲೆ ಕರುಣೆ ಬರುತ್ತೆ. ಮತ್ತೆ ಅವನು ರಾಬರ್ಟ್ ನ ಆ ಇಂದ್ರಧನುಷ್ ದಾಬಾ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಳ್ತಾನೆ. ಈಗ ರಾಬರ್ಟ್ಗೆ ಅವನ ತಪ್ಪಿನ ಅರಿವಾಗ್ಬಿಡತ್ತೆ. ಅದಕ್ಕೆ ಅವನು ಕೂಡ ಶಿವ್ ಪ್ರಸಾದ್ ಹತ್ರ ಕ್ಷಮೆ ಕೇಳ್ತಾನೆ. ಮತ್ತೆ ಮನ್ಸಿಂದ ಕೆಲ್ಸ ಮಾಡಿ ನಿಧಾನವಾಗಿ ಅವನ ಸಾಲನ ತೀರಿಸ್ಕೊಂಡ್ಬಿಡ್ತಾನೆ. ಕಾಮನ ಬಿಲ್ಲಿನ ಧಾಬಾ ಇಡೀ ಸಿಟಿಯಲ್ಲಿ ಫೇಮಸ್ ಆಗ್ಬಿಡತ್ತೆ.